60ರ ನಂತರ ಈ 6 ವಸ್ತುಗಳನ್ನು ಮುಟ್ಟಬೇಡಿ. ಒಳಗಿಂದಲೇ ಕೊಳೆಯುತ್ತೆ ದೇಹ. ವೈದ್ಯರು ಹೇಳದ ಸತ್ಯ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನೀವು 50, 60, 70 ವರ್ಷ ದಾಟಿದ ಹಿರಿಯರಾಗಿದ್ದರೆ ಈ ವಿಡಿಯೋ ನಿಮಗೆ ಎಚ್ಚರಿಕೆ ಮಾತ್ರ ಅಲ್ಲ, ಇದು ನಿಮ್ಮ ಜೀವನದ ಪಾಠ. ಏಕೆಂದರೆ ಇಂದು ನಾವು ನಿಮಗೆ ಹೇಳುವ ವಿಷಯವನ್ನು ವೈದ್ಯರು ಸಹ ನಿಮಗೆ ಎಂದಿಗೂ ಬಹಿರಂಗವಾಗಿ ಹೇಳಿಲ್ಲ. ನೀವು ಅಂದುಕೊಂಡಿರಬಹುದು, ನಾನು ಇಷ್ಟು ವರ್ಷ ತಿಂದಿದ್ದನ್ನೇ ತಿನ್ನುತ್ತೇನೆ, ಈಗೇನು ವ್ಯತ್ಯಾಸ? ಆದರೆ ಸ್ನೇಹಿತರೆ, ಸತ್ಯ ಏನೆಂದರೆ ವಯಸ್ಸಾದಂತೆ ದೇಹದ ಅಗತ್ಯತೆಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಹಿಂದೆ ನಿಮಗೆ ಪ್ರಯೋಜನಕಾರಿಯಾಗಿದ್ದ ಕೆಲವು ಆಹಾರಗಳು ಈಗ ನಿಧಾನವಾಗಿ ವಿಷವಾಗಿ ಬದಲಾಗುತ್ತಿವೆ. ಇವತ್ತು ನಾವು ಆ 6 ಆಹಾರಗಳ ಬಗ್ಗೆ ಮಾತನಾಡುತ್ತೇವೆ. ನೀವು ಅವುಗಳನ್ನು ತಿನ್ನುವುದನ್ನು ಮುಂದುವರಿಸಿದರೆ ನಿಮ್ಮ ಮೂಳೆ, ಹೃದಯ, ಮೆದುಳು ಮತ್ತು ಕಿಡ್ನಿಗಳು ಒಳಗಿನಿಂದ ಕ್ರಮೇಣ ಕೊಳೆಯಲು ಶುರುವಾಗುತ್ತವೆ. ಔಷಧಿಗಳಿಂದ ಕೂಡ ಅವುಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ. ಹಾಗಾದರೆ ನಿಮ್ಮ ತಟ್ಟೆಯಲ್ಲಿ ಅಡಗಿರುವ ಆ 6 ವಿಷಗಳು ಯಾವುವು? ಬನ್ನಿ ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಇದೊಂದು ಅತ್ಯಂತ ಮುಖ್ಯವಾದ ಮಾಹಿತಿ. ವಿಡಿಯೋ ನೋಡುವವರೆಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಎಲ್ಲರಿಗೂ ತಲುಪಲಿ. ವೃದ್ಧಾಪ್ಯದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಏನೆಂದರೆ ನಾವು ಚಿಕ್ಕವರಿದ್ದಾಗ ಚೆನ್ನಾಗಿದ್ದ ಆಹಾರವನ್ನೇ ಈಗಲೂ ತಿನ್ನುವುದು. ನಮ್ಮ ಯೌವನದಲ್ಲಿ ನಮ್ಮ ಜೀರ್ಣಶಕ್ತಿ ಪ್ರಬಲವಾಗಿತ್ತು. ಈಗ ದೇಹ ಆ ರೀತಿ ಇಲ್ಲ. ಈಗ ಪ್ರತಿಯೊಂದು ತುತ್ತು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮೊದಲ ಮತ್ತು ಅತಿ ದೊಡ್ಡ ಶತ್ರು ಸಂಸ್ಕರಿಸಿದ ರಿಫೈನ್ಡ್ ಎಣ್ಣೆ. ತರಕಾರಿ, ಪೂರಿ, ಪರಾಟ ಅಥವಾ ಪಕೋಡ ಮಾಡಲು ನೀವು ದಿನ ಬಳಸುವ ಅದೇ ಹೊಳೆಯುವ ಹಗುರವಾದ ಎಣ್ಣೆ ಇದು. ಇದು ನಿಜಕ್ಕೂ ಹಗುರವಾಗಿ ಕಂಡರೂ ಇದರಲ್ಲಿರುವ ಟ್ರಾನ್ಸ್ ಕೊಬ್ಬು ಮತ್ತು ರಾಸಾಯನಿಕ ಪ್ರಕ್ರಿಯೆಗಳು ನಿಮ್ಮ ಹೃದಯ ನಾಳಗಳಿಗೆ ಹಾನಿ ಮಾಡುತ್ತವೆ. ಇದು ಕ್ರಮೇಣ ಅಧಿಕ ರಕ್ತದೊತ್ತಡ, ಹೃದಯಾಘಾತ ಮತ್ತು ಸ್ಮರಣ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. 70ರ ವಯಸ್ಸಿನಲ್ಲಿ ನಿಮ್ಮ ಹೃದಯ ಮತ್ತು ಮೆದುಳು ಈಗಾಗಲೇ ದುರ್ಬಲಗೊಂಡಿರುವಾಗ ಈ ಎಣ್ಣೆ ನಿಮ್ಮನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತದೆ. ನೆನಪಿಡಿ, ಹೊಳೆಯುವ ಎಣ್ಣೆ ಎಷ್ಟೇ ಅಗ್ಗವಾಗಿ ಕಂಡರೂ ಅದು ನಿಮ್ಮ ಆರೋಗ್ಯಕ್ಕೆ ಅತ್ಯಂತ ದುಬಾರಿ. ದೀರ್ಘಾಯುಷ್ಯ ಬಯಸಿದರೆ ತಕ್ಷಣವೇ ಇದನ್ನು ನಿಲ್ಲಿಸಿ. ಬದಲಿಗೆ ಸಾಸಿವೆ ಎಣ್ಣೆ, ದೇಸಿ ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಿ. 2. ಬಿಳಿ ಅಕ್ಕಿ, ಸಿಹಿ ವಿಷ. ವಯಸ್ಸಾದವರಿಗೆ ಅಪಾಯವನ್ನುಂಟು ಮಾಡುವ ಎರಡನೆಯ ವಸ್ತು ಬಿಳಿ ಅಕ್ಕಿ. ಬಿಳಿ ಅಕ್ಕಿ ಮೃದುವಾಗಿ ಕಂಡರೂ ಅದರಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ. ಇದರಲ್ಲಿ ಫೈಬರ್ ಅಥವಾ ವಿಟಮಿನ್ಗಳು ಇರುವುದಿಲ್ಲ. ನೀವು ಅದನ್ನು ತಿಂದ ತಕ್ಷಣ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ರಾಕೆಟ್ನಂತೆ ಏರುತ್ತದೆ. ದೇಹ ಇದನ್ನು ನಿಯಂತ್ರಿಸಲು ಹೆಣಗಾಡುತ್ತದೆ. ಇದು ಮಧುಮೇಹ ಮತ್ತು ಬೊಜ್ಜು ಎರಡಕ್ಕೂ ಕಾರಣವಾಗುತ್ತದೆ. ಪ್ರತಿ ತುತ್ತು ಅನ್ನದೊಂದಿಗೆ ನೀವು ನಿಮ್ಮ ಆರೋಗ್ಯದ ಮೇಲೆ ದಾಳಿ ಮಾಡುತ್ತಿದ್ದೀರಿ. ಪರ್ಯಾಯವೇನು? ಅನ್ನ ತಿನ್ನುವುದು ಕಡ್ಡಾಯವಾಗಿದ್ದರೆ ಕಂದು ಅಕ್ಕಿ, ಬ್ರೌನ್ ರೈಸ್, ಬಾರ್ಲಿ ಅಥವಾ ರಾಗಿಯಂತಹ ಸಿರಿಧಾನ್ಯಗಳನ್ನು ಅಳವಡಿಸಿಕೊಳ್ಳಿ. ಇದು ನಿಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆ ಮತ್ತು ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ. 3. ಸಂಸ್ಕರಿಸಿದ ಹಿಟ್ಟು, ಮೈದಾ ಮತ್ತು ಬಿಳಿ ಬ್ರೆಡ್ ಕರುಳಿನ ಶತ್ರುಗಳು. ಸಂಸ್ಕರಿಸಿದ ಹಿಟ್ಟಿನಿಂದ ಮಾಡಿದ ವಸ್ತುಗಳನ್ನು ತಿನ್ನುವುದು. ಬಿಸ್ಕೆಟ್ಗಳು, ಬ್ರೆಡ್, ನಾನ್, ಕೇಕ್ಗಳು, ಸಮೋಸಾಗಳು ಇವೆಲ್ಲವೂ ಸಂಸ್ಕರಿಸಿದ ಮೈದಾ ಹಿಟ್ಟಿನಿಂದ ತಯಾರಿಸಿದವು. ಈ ಮೈದಾ ನಿಮ್ಮ ಕರುಳಿನ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ. ಇದರಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವೃದ್ಧಾಪ್ಯದಲ್ಲಿ ಆಯಾಸ, ಮಲಬದ್ಧತೆ ಮತ್ತು ದೌರ್ಬಲ್ಯವನ್ನು ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಹಿಟ್ಟು ಗ್ಲೂಟನ್ ಎಂಬ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದು ವಯಸ್ಸಾದವರ ಜೀರ್ಣಾಂಗ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲು. ವೃದ್ಧರಿಗೆ ನಿಜವಾದವರ ಧಾನ್ಯಗಳು. ನಿಮ್ಮ ಬೆಳಗಿನ ಬ್ರೆಡ್ ಅನ್ನು ಚಪಾತಿ, ಗಂಜಿ ಅಥವಾ ಬಹುಧಾನ್ಯದ ಹಿಟ್ಟಿನ ವಸ್ತುಗಳಿಂದ ಬದಲಾಯಿಸಿ. 4. ತಣ್ಣನೆಯ ಹಾಲು ಮತ್ತು ರೆಫ್ರಿಜರೇಟರ್ ಉತ್ಪನ್ನಗಳು ನೋವನ್ನು ಹೆಚ್ಚಿಸುತ್ತವೆ. ಹಾಲು ಶಕ್ತಿಯನ್ನು ನೀಡುತ್ತದೆ ನಿಜ, ಆದರೆ ಅದು ಬಿಸಿಯಾಗಿದ್ದರೆ ಮಾತ್ರ. ತಣ್ಣನೆಯ ಹಾಲು, ಫ್ರಿಡ್ಜ್ನಲ್ಲಿಟ್ಟ ಮೊಸರು ಅಥವಾ ಸಿಹಿ ತಿಂಡಿಗಳು ಹೊಟ್ಟೆಯಲ್ಲಿ ಕಫ, ಅನಿಲ ಮತ್ತು ಅಜೀರ್ಣವನ್ನು ಹೆಚ್ಚಿಸುತ್ತವೆ. ಇದು ಅಂತಿಮವಾಗಿ ನಿಮ್ಮ ಕೀಲು ನೋವು ಮತ್ತು ನಿದ್ರಾಹೀನತೆಗೆ ನೇರವಾಗಿ ಕಾರಣವಾಗುತ್ತದೆ. ರೆಫ್ರಿಜರೇಟರ್ ಆಹಾರಗಳು ನಿಮ್ಮ ದೇಹದ ಬೆಂಕಿಯನ್ನು ತಂಪಾಗಿಸಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತವೆ. ಒಂದು ಸಲಹೆ: ರಾತ್ರಿ ಹಾಲು ಕುಡಿಯಲು ಬಯಸಿದರೆ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಏಲಕ್ಕಿಯನ್ನು ಸೇರಿಸಿ ಬಿಸಿಯಾಗಿ ಕುಡಿಯಿರಿ. ತಣ್ಣನೆಯ ಹಾಲು ಶಕ್ತಿಯ ಬದಲು ಆಯಾಸ ಮತ್ತು ನೋವನ್ನು ಹೆಚ್ಚಿಸುತ್ತದೆ. 5. ಸಕ್ಕರೆ ಮತ್ತು ಸಿಹಿ ತಿಂಡಿಗಳು, ಮೆದುಳಿನ ಕೊಳೆಯುವಿಕೆ. ಈಗ ಎಲ್ಲಕ್ಕಿಂತ ಸಿಹಿಯಾದ ವಿಷ ಸಕ್ಕರೆ. ವಯಸ್ಸಾದ ಪ್ರತಿಯೊಬ್ಬರಿಗೂ ಸಿಹಿ ತಿಂಡಿಗಳು ತುಂಬಾ ಇಷ್ಟ, ಆದರೆ ನಿಮ್ಗೆ ಗೊತ್ತಾ?
60 ವರ್ಷದ ನಂತರ ಸಕ್ಕರೆ ನಿಮ್ಮ ಮೆದುಳಿನ ಕೋಶಗಳಿಗೆ ಹಾನಿ ಮಾಡುತ್ತದೆ. ಇದು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಿ ಮಧುಮೇಹ ಮತ್ತು ಸ್ಮರಣ ಶಕ್ತಿ ನಷ್ಟಕ್ಕೆ ಮರೆವು ಕಾರಣವಾಗಬಹುದು. ಚಹಾದಲ್ಲಿರುವ ಆ 1 ಚಮಚ ಸಕ್ಕರೆ ಸಹ ನಿಮ್ಮ ಮೂತ್ರಪಿಂಡ ಮತ್ತು ಯಕೃತ್ತಿನ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ. ನೀವು ಸಿಹಿ ಪ್ರಿಯರಾಗಿದ್ದರೆ ಸಕ್ಕರೆಯನ್ನು ಕಡಿಮೆ ಮಾಡಿ. ಅದನ್ನು ಬೆಲ್ಲ, ಜೇನುತುಪ್ಪ ಅಥವಾ ಖರ್ಜೂರದಂತಹ ನೈಸರ್ಗಿಕ ಸಿಹಿಕಾರಕಗಳಿಂದ ಬದಲಾಯಿಸಿ. ಸಿಹಿ ಮನಸ್ಸನ್ನು ಸಂತೋಷವಾಗಿಟ್ಟರೂ ನಿಧಾನವಾಗಿ ದೇಹವನ್ನು ನಾಶ ಮಾಡುತ್ತದೆ. 6. ಪ್ಯಾಕೆಟ್ ಆಹಾರ ಮತ್ತು ನ್ಯೂಡಲ್ಸ್ ಕಿಡ್ನಿ ಕೊಲೆಗಾರರು. ಮತ್ತು ಈಗ ಅತ್ಯಂತ ಅಪಾಯಕಾರಿ ವಸ್ತುಗಳು ಪ್ಯಾಕೆಟ್ ಪಫ್ಗಳು, ನ್ಯೂಡಲ್ಸ್, ಚಿಪ್ಸ್, ಬಿಸ್ಕೆಟ್ಗಳು, ಸೂಪ್ ಮಿಕ್ಸ್ಗಳು. ಇವೆಲ್ಲವೂ ಎಂಎಸ್ಜಿ ಮಸ್ಸಗ ಅಥವಾ ಅತಿಯಾದ ಸೋಡಿಯಂ ಅನ್ನು ಹೊಂದಿರುತ್ತವೆ. ಇದು ನಿಮ್ಮ ಮೂತ್ರಪಿಂಡ ಮತ್ತು ಹೃದಯಕ್ಕೆ ಅತ್ಯಂತ ಹಾನಿಕಾರಕ. ವಯಸ್ಸಾದವರ ದೇಹವು ಈಗಾಗಲೇ ದುರ್ಬಲಗೊಂಡಿರುವಾಗ ಈ ಕೃತಕ ರುಚಿ ನಿಮ್ಮಲ್ಲಿರುವ ಯಾವುದೇ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. 60 ವರ್ಷದ ನಂತರವೂ ಪ್ಯಾಕೆಟ್ ಮಾಡಿದ ಆಹಾರವನ್ನು ಸೇವಿಸುವ ಜನರಿಗೆ ಮೂತ್ರಪಿಂಡ ವೈಫಲ್ಯದ ಮತ್ತು ಕ್ಯಾನ್ಸರ್ ಅಪಾಯವು ದುಪ್ಪಟ್ಟಾಗುತ್ತದೆ ಎಂದು ಹಲವು ಅಧ್ಯಯನಗಳು ಕಂಡುಕೊಂಡಿವೆ. ನೆನಪಿಡಿ, ಈ ವಸ್ತುಗಳು ರುಚಿಕರವಿರಬಹುದು, ಆದರೆ ಇದು ನಿಮ್ಮ ಜೀವಿತಾವಧಿಯನ್ನು ಒಳಗಿನಿಂದಲೇ ತಿಂದು ಹಾಕುತ್ತದೆ. ಸ್ನೇಹಿತರೆ, ವಯಸ್ಸಾಗುವುದು ಕೆಟ್ಟದ್ದಲ್ಲ, ಆದರೆ ದೇಹವು ಕೈಬಿಟ್ಟರೆ ವೃದ್ಧಾಪ್ಯವು ಹೊರೆಯಾಗುತ್ತದೆ. ನಾವು ನಮ್ಮ ದೇಹವನ್ನು ನಮ್ಮ ಕೈಗಳಿಂದಲೇ ದುರ್ಬಲಗೊಳಿಸುತ್ತೇವೆ. ಪ್ರತಿದಿನ ನೀವು ತಿನ್ನುವ ತಪ್ಪು ಆಹಾರದಿಂದಲೇ ನಿಮ್ಮ ಮೂಳೆಗಳು, ಹೃದಯ ಮತ್ತು ಮೆದುಳಿನ ಶಕ್ತಿ ನಾಶವಾಗುತ್ತಿದೆ. ಇಂದು ನೀವು ಯಾವ 6 ವಿಷಯಗಳು ನಿಮಗೆ ವಿಷಕ್ಕಿಂತ ಕಡಿಮೆ ಇಲ್ಲ ಎಂದು ಕಲಿತಿದ್ದೀರಿ. ನೀವು ಅವುಗಳಿಂದ ದೂರವಿದ್ದರೆ ನಿಮ್ಮ ಆರೋಗ್ಯ ಸುಧಾರಿಸುವುದಲ್ಲದೆ ನಿಮ್ಮ ಜೀವನವು ಶಾಂತಿ ಮತ್ತು ಘನತೆಯಿಂದ ಕಳೆಯುತ್ತದೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ತಟ್ಟೆಯಲ್ಲಿ ಆಹಾರ ಇಡುವಾಗ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಈ ಆಹಾರವನ್ನು ನನ್ನ ದೇಹಕ್ಕೆ ಜೀವ ನೀಡಲು ತಿನ್ನುತ್ತಿದ್ದೇನೆಯೇ ಅಥವಾ ನಿಧಾನವಾಗಿ ಅದನ್ನು ಕೊಲ್ಲಲು? ಈ ಬದಲಾವಣೆಗಳು ಚಿಕ್ಕವು, ಆದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ. ನಿಮ್ಮ ಮಕ್ಕಳಿಗಾಗಿ ಅಲ್ಲ, ನಿಮಗಾಗಿ ಬದುಕಿ. ನೀವು ಆರೋಗ್ಯವಾಗಿ ಇರುವವರೆಗೆ ಈ ಜಗತ್ತು ಸುಂದರವಾಗಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.